ಮಿಸ್ಟರ್ ಡೈರೆಕ್ಷನ್ ಅವರು ಅವ್ರ 3rd ಈಗಲ್ ಅವಾರ್ಡ್ ವಿನ್ ಆಗಿದ್ದಾರೆ. ನೀವು ಫ್ಯಾಮಿಲಿ ಬಿಸ್ನೆಸ್ ಗೋಸ್ಕರ ಆಕ್ಟಿಂಗ್ ಕರಿಯರ್ನ ಬಿಡ್ತಾ ಇದೀರಂತೆ, ನಿಜಾನಾ? ಸರ್ ಪ್ಲೀಸ್ ಹೇಳಿ, ಸರ್ ಪ್ಲೀಸ್ ಹೇಳಿ, ಸರ್ ಪ್ಲೀಸ್ ಹೇಳಿ, ಸರ್ ಸರ್ ಪ್ಲೀಸ್ ಸರ್. ಡೈರೆಕ್ಷನ್ ದಿ ಎಂಪರರ್, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ತಿಳಿಸಿ. ಹೇಳ್ಬೇಕು ಅಂದ್ರೆ ನನಗೀಗಾಗ್ಲೇ ಮದುವೆ ಆಗಿದೆ. ಏನ್ ಹೇಳ್ತಿದ್ದಾರೆ, ನಿಜಾನಾ? ಇವ್ರ ಮದುವೆ ಆಗಿದ್ಯಾ? ಆಗಿದ್ಯಾ? ಮದುವೆ ಆಗಿದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಸ್ ಅಶ್ವನ್. ಇದನ್ ಸೀಕ್ರೆಟ್ ಆಗಿ ಇಡ್ಬೇಕಿತ್ತಲ್ವಾ, ಮತ್ತ್ಯಾಕ್ ಪಬ್ಲಿಕ್ ಅಲ್ಲಿ ಹೇಳಿದ್ದು? ಮಿಸ್ ಸ್ಯಾಂಡ್ರಾ, ನಿಮ್ಮನ್ನ ಡೆರಿಕ್ ಜೊತೆ ಯಾರಾದ್ರೂ ನೋಡಿದಾರಾ? ನೀವೇ ಮಿಸ್ಸಸ್ ಶೆನ್ನಾ? ಡೆರಿಕ್ ನ ಫೇಮ್ ಇಂದ ನಾನಿವತ್ತು ಟ್ರೆಂಡಿಂಗ್ ಲಿಸ್ಟ್ ಅಲ್ಲಿ ಬಂದಿದ್ದೀನಿ. ಮತ್ತೆ ನಾನು ಇದನ್ನ ಹೇಗಿಲ್ಲ ಅಂತ ಹೇಳಿ. ಡೆರಿಕ್ ಮತ್ತೆ ನಾನು ಇಬ್ರು ಆಕ್ಟರ್ಸ್, ಸೊ ಅದಕ್ಕೆ ನಾವ್ ಇದನ್ನ ಪ್ರೈವೇಟ್ ಆಗಿಟ್ವಿ. ಮಿಸ್ ಸ್ಯಾಂಡ್ರಾ, ನೀವ್ ನಿಜವಾಗ್ಲೂ ಡೆರೆಕ್ ಅವ್ರ ಹೆಂಡತಿನ? ನೀವು ತುಂಬಾ ಅದೃಷ್ಟ ಮಾಡಿದ್ರಿ. ನಿಮಗ್ ಗೊತ್ತಲ್ವಾ, ಡೆರಿಕ್ ಅವರು ಎಲಾಂಗ್ ಗ್ರೂಪ್ ನ ಪ್ರೆಸಿಡೆಂಟ್. ಅವರೇ ಅರ್ಧ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನ ಕಂಟ್ರೋಲ್ ಮಾಡೋದು. ಮಿಸ್ ಸ್ಯಾಂಡ್ರಾ, ನಿಮ್ ಫ್ಯೂಚರ್ ಬ್ರೈಟ್ ಆಗುತ್ತಲ್ವಾ? ಬನ್ನಿ ಅಕ್ಕ. ನಿನ್ ಮನೆಯಿಂದ ಹೊರಟಾಗ ನೀನ್ ಹೇಳ್ ಹೋಗಿದ್ಯಲ್ಲ ಏನೋ ದೊಡ್ಡದಾಗ್ ಮಾಡ್ತೀನಿ ಅಂತ. ಆದ್ರೆ ಇಷ್ಟ ವರ್ಷ ಆದ್ರೂ ನೀನೊಬ್ಬ ಚಿಕ್ಕ ರಿಪೋರ್ಟರ್ ಅಷ್ಟೇ ಆಗಿದ್ಯಾ? ನೀನ್ ತುಂಬಾ ಅನ್ಸಕ್ಸಸ್ಫುಲ್. ನನಗೆ ನಿನ್ ಥರ ಲಕ್ಕಿಲ್ಲ, ಯಾಕಂದ್ರೆ ನಾಚಿಕೆ ಇಲ್ದೆ ಇನ್ನೊಬ್ಬರ ಮನೆ ವಿಷಯ ತಿಳ್ಕೊಳ್ಳೋ ತಾಯಿ ನನಗಿಲ್ಲ. ನನ್ನ ಮನೆಯಿಂದ ಹೊರಗೆ ಹಾಕಿ ಮಗಳ ಸ್ಥಾನ ಕಿತ್ಕೊಂಡ್ರು. ಫಿಯೋನಾ ಬ್ರೌನ್, ನೀನು ಡೆರಿಕ್ ಹೆಂಡತಿ ಹತ್ರ ಹೇಗ್ ಮಾತಾಡ್ತಿದ್ಯಾ? ಏನು ಇವಳು ಡಿರೆಕ್ಟ್ ವೈಫ್? ನನ್ ಬಿಟ್ರೆ ಬೇರೆ ಯಾರಿರ್ತಾರೆ? ನೀನಲ್ಲ ತಾನೇ? ಫಿಯೋನಾ, ಈ ಇನ್ಕಮ್ ಅಲ್ಲಿ ನಿನ್ ಜೀವನ ಹೇಗ್ ನಡೀತಿದೆ? ಎಲ್ಲ ಆಗಿಲ್ಲ ಅಂದ್ರೆ ಯಾರನ್ನಾದ್ರೂ ಮದ್ವೆ? ಅದಕ್ಕೂ ನಿಂಗೂ ಏನ್ ಸಂಬಂಧ? ನಿನ್ ಕೈಯಲ್ಲಿ ಏನಿದೆ? ಮ್ಯಾರೇಜ್ ಸರ್ಟಿಫಿಕೇಟಾ? ಸೊ ನಿನ್ ಮದ್ವೆ ಆಯ್ತಾ? ಮತ್ತೆ ನಿನ್ ಗಂಡ ಯಾರು? ಯಾರೋ ಒಬ್ಬ ಚಿಕ್ಕ ರಿಪೋರ್ಟರ್ ಇರ್ತಾನೆ. ನಿಮ್ ಗಂಡನ್ಗೂ ಅವನ್ಗೂ ಎಲ್ಲಿಂದೆಲ್ಗೆ? ನನ್ ಗಂಡ ಅವ್ರಿಗಿಂತ ಕಡಿಮೆ ಅಂತ ಯಾರು ಹೇಳಿದ್ದು? ಓ ಹೌದಾ? ಮತ್ತೆ ನೋಡೋಣ ಕೊಡು ನಿನ್ ಗಂಡ ಯಾರು ಅಂತ. ಗಂಡ ಯಾರು ಅಂತ? ಏಯ್, ನಿಂಗೆ ನಾಚಿಕೆ ಇಲ್ವಾ? ಇನ್ನೊಬ್ಬರ ವಿಷಯಕ್ಕೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ? ಫಿಯೋನಾ, ನಿನ್ ಗಂಡನ ತೋರ್ಸಕ್ಕೆ ನಿನ್ಗೆ ನಾಚಿಕೆನಾ? ಅವಳ ಅದೃಷ್ಟನೇ ಸರಿ ಇಲ್ವಲ್ಲ. ಇಬ್ರು ಅಕ್ಕ ತಂಗಿರ್ ಹಣೆ ಬರಹ ಒಂದೇ ತರ ಇರತ್ತಾ? ನೀವಂತೂ ಸ್ಟಾರು. ನಿಮ್ಮ ಡೈರೆಕ್ಟ್ ಜೋಡಿ ಬೆಸ್ಟ್ ಆಗಿದೆ. ಇಂಥವ್ರು ಚಪ್ಲಿ ತೊಳಿಯೋಕೆ ಸರಿ. ಸ್ವಲ್ಪ ನೋಡ್ಕೊಂಡ್ ಮಾತಾಡೋ. ಬಕೆಟ್ ಹಿಡಿಬೇಕು ಅಂದ್ರೆ ಇವಳು ಚಪ್ಲಿ ನೆಕ್ಕೋ ನೀನು. ಮಿಸ್ ಸ್ಯಾಂಡ್ರಾ, ನಿಮ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಶುರು ಆಗ್ತಿದೆ. ನನಗೆ ಇದ್ದಕ್ಕಿದ್ದ ಹಾಗೆ ರೋಡ್ ಸ್ಟ್ರೀಟ್ ಅಲ್ಲಿ ಕಾಫಿ ಕುಡಿಯೋಣ ಅನ್ಸ್ತಿದೆ, ಆದ್ರೆ ಅವರು ಡೆಲಿವರಿ ಮಾಡೋದಿಲ್ಲ. ಅಕ್ಕ, ನೀವು ಫ್ರೀ ಇದ್ದೀರಲ್ಲ, ನೀವು ಹೋಗಿ ತಗೊಂಡ್ ಬನ್ನಿ. ದಯವಿಟ್ಟು ಕ್ಷಮಿಸ್ಬಿಡು, ನಾನು ಒಬ್ಬ ರಿಪೋರ್ಟರ್. ಕಾಫಿ ತರೋದು ನನ್ ಕೆಲ್ಸ ಅಲ್ಲ. ಅದು ಅಲ್ದೆ ನನ್ ತಾಯಿಗೆ ಇನ್ನೊಬ್ಳು ಮಗಳಿಲ್ದೇ ಇರೋದ್ರಿಂದ ನನ್ನನ್ನ ಅಕ್ಕ ಅಂತ ಕರೆಯೋದ ನಿಲ್ಸು. ಡೆರೆಕ್ ಹೇಳಿದ್ದ ಕ್ಯಾಮ್ರಾ ಮುಂದೆ ಬರಕ್ ಮುಂಚೆ ಕಾಫಿ ಕುಡಿಬೇಕಂತೆ. ಫೇಸ್ ಸ್ವೆಲ್ಲಿಂಗ್ ದೂರ ಆಗುತ್ತೆ. ನಿಮ್ ಮ್ಯಾಗಝಿನ್ ಈ ಫೆಸಿಲಿಟಿ ಕೊಡಲ್ವಾ? ಕೊಡುತ್ತೆ. ಮತ್ತೆ ಕೊಡದೆ ಹೋದ್ರು ಕೂಡ ನಿಮಗೆ ನಾವು ಕಾಫಿ ತರ್ತೀವಿ. ಫಿಯೋನಾ, ನಾನ್ ನಿನ್ಗೆ ಹೇಳ್ತೀನಿ, ಇವ್ರು ಡೆರಿಕ್ ಶೆನ್ನ ವೈಫ್. ಇವ್ರಿಗೆ ಕಾಫಿ ತರೋದು ನಿನ್ಗೆ ಮರ್ಯಾದೆ ವಿಷಯ. ನಾನ್ ಎಡಿಟರ್ ಇನ್ ಚೀಫ್ಗೆ ಹೇಳ್ತೀನಿ. ಓಕೆ, ಹೋಗ್ತೀನಿ. ತಗೋ. ನೀನ್ ಯಾಕೆ ಇಷ್ಟ ತಡ ಮಾಡ್ದೆ? ಈಗ ನನ್ ಬೇರೆ ಅಪಾಯಿಂಟ್ಮೆಂಟ್ ಶುರು ಆಗ್ತಿದೆ. ಇಲ್ಲಿ ಹತ್ರದ ಕೆಫೆಗೆ ಹೋಗೋಕು ಅರ್ಧ ಗಂಟೆ ಆಗತ್ತೆ. ಮತ್ತೆ ಏನೇನೋ ಹೇಳ್ತಿದ್ಯಾ? ನನ್ಗನ್ಸುತ್ತೆ ನಿಮ್ ಮ್ಯಾಗಝಿನ್ ನನ್ ಇಂಟರ್ವ್ಯೂ ತಗೊಳಕ್ ಇಷ್ಟ ಇಲ್ಲ ಅಂತ. ಹಾಗಿದ್ರೆ ನನ್ ಟೈಮ್ ಯಾಕೆ ನಾನ್ ವೇಸ್ಟ್ ಮಾಡ್ಬೇಕು? ಅಲ್ಲ ಫಿಯೋನಾ, ಇವಳು ಆಕ್ಟರ್ ಡೆರಿಕ್ ನ ವೈಫ್. ಇವಾಗ ಎಡಿಟರ್ ಅವ್ರಿಗೆ ಏನ್ ಉತ್ತರ ಕೊಡ್ತೀಯಾ? ಹಲೋ, ಯಾರು? ಮಿಸ್ಸಸ್ ಶೇನ್, ಇನ್ನು ಕೆಲ್ಸದಲ್ಲೇ ಇದ್ದೀರಾ? ನೀವೇನ್ ಅಂದ್ಕೋತಿದ್ದೀರಾ? ಮದ್ವೆ ಆಗಿ ಮೊದಲನೇ ರಾತ್ರಿ ಕೂಡ ನಾನು ಒಬ್ನೇ ಕಳಿಬೇಕಾ? ಸಾರಿ, ನಾನು ಈಗ್ಲೇ ಹೊರಟೆ. ಸ್ನಾನ ಮಾಡ್ತಿದ್ದಾನ? ಅವನ್ ಬಾಡಿ ಹೇಗಿರುತ್ತೆ ಅಂತ ಯೋಚಿಸ್ತಾ ಇದ್ದೀನಿ. ನೋಡಿದ್ದಿಷ್ಟ ಆಯ್ತಾ? ಅಯ್ಯೋ, ಆಕ್ವರ್ಡ್ ಆಗೋಯ್ತೆ. ಆದ್ರೆ ಇವತ್ತು ಇಬ್ರು ಒಟ್ಟಿಗೆ ಸೇರಿ ಮದ್ವೆ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ವಿ. 2ನೇ ಭೇಟಿ ನಮ್ಮನ್ನಿಷ್ಟ ಹತ್ರ ಕರ್ಕೊಂಡ್ ಬರುತ್ತಾ?
ಮಿಸ್ಟರ್ ಶೆನ್, ಈ ಮದ್ವೆಯಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಲ್ವಾ? ಇಲ್ವಲ್ಲ. ಸ್ಯಾಂಡ್ರಾ ಬಗ್ಗೆ ಹೇಳಿ ಟೆನ್ಷನ್ ಕೊಡಕ್ ಹೋಗಲ್ಲ. ನಾವಷ್ಟು ಕ್ಲೋಸ್ ಇಲ್ಲ. ನಿಮಗೇನಾದ್ರೂ ಸಹಾಯ ಬೇಕಿದ್ರೆ ನನಗೆ ಹೇಳಿ. ಯೋಚನೆ ಮಾಡ್ಬೇಡಿ, ನಾನ್ ನಿಮಗ್ ತೊಂದ್ರೆ ಕೊಡಲ್ಲ. ಇದೇನಿದು? ಇದು ನಿಮ್ ಪಾರ್ಸಲ್ ಅಲ್ವಾ? ನಾನೇನು ಆರ್ಡರ್ ಮಾಡಿಲ್ವಲ್ಲ. ಯಾವ್ದೋ ರಾಂಗ್ ಅಡ್ರೆಸ್ ಇರಬೇಕು ಅನ್ಸುತ್ತೆ. ಅದನ್ನ ತೆಗಿಬೇಡಿ. ಕಪಲ್ ಔಟ್ಫಿಟ್ಸ್. ಪ್ಲೀಸ್ ನನಗೆ ವಾಪಸ್ ಕೊಡಿ. ಮಿಸ್ಟರ್ ಶೆನ್, ನೀವು ಜಾಸ್ತಿನೇ ಬೋಲ್ಡ್ ಅನ್ಸುತ್ತೆ. ಇಲ್ಲ, ಇದು ನಂದಲ್ಲ. ಐ ಆಮ್ ಸಾರಿ ಮಿಸ್ಟರ್ ಡೆರೆಕ್, ನಂದು ತಪ್ಪು ಉದ್ದೇಶ ಆಗಿರ್ಲಿಲ್ಲ. ಇವತ್ ರಾತ್ರಿ ನಾನು ಎದುರುಗಡೆ ಇರೋ ರೂಮಲ್ಲೇ ಮಲ್ಕೋತೀನಿ. ನಮಗೆ ಮದುವೆ ಆಗಿದೆ, ಯಾಕೆ ದೂರ ಮಲಗಬೇಕು? ಫಿಯೋನಾ, ಕೇಳ್ಪಟ್ಟೆ ಆಫೀಸಲ್ಲಿ ನೀನ್ ಸ್ಟಾರ್ ಹೆಂಡತಿನ ಮೂಡ್ ಹಾಳು ಮಾಡ್ಬಿಟ್ಟೆ ಅಂತ. ನಿನ್ ಕೆಲ್ಸ ತೊಂದ್ರೆಯಲ್ಲಿದೆ. ನೀನ್ ಇವಾಗ ಏನ್ ಮಾಡ್ತೀಯಾ? ಅವಳು ಮಲ್ಕೊಂಡಿದ್ದಾಳೆ. ಓ, ನಾನ್ ನಿಮ್ ವೆಡ್ಡಿಂಗ್ ನೈಟ್ ನ ಡಿಸ್ಟರ್ಬ್ ಮಾಡಿದ್ನಾ? ಸಾರಿ ಸಾರಿ ಸಾರಿ. ನೀನೇನೋ ಹೇಳ್ತಿದ್ದೆ. ಅಯ್ಯೋ, ಏನಿಲ್ಲ ಏನಿಲ್ಲ, ನೀವಿಬ್ರು ಮಲ್ಕೊಳ್ಳಿ. ಫಿಯೋನಾ, ಶನ್, ತುಂಬಾ ದಿನದ ನಂತರ ಮಾತಾಡ್ತಿದೀವಿ. ನೀನ್ ಇವಾಗಷ್ಟೇ ಎದ್ದ? ಓ, ನೆನ್ನೆ ನೈಟ್ ತುಂಬಾ ಹೆವಿ ಇತ್ತ ಅಂತಲ್ವಾ? ಏನೇನೋ ಮಾತಾಡ್ಬೇಡ, ಆಮೇಲೆ ಕಾಲ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಇವರು ನಿಜವಾಗ್ಲೂ ಜೆಂಟಲ್ಮೆನ್. ನಿನ್ನೆ ರಾತ್ರಿ ಹೇಗಿತ್ತು? ಅದು ಚೆನ್ನಾಗಿತ್ತು. ಅಕ್ಕಪಕ್ಕದಲ್ಲಿ ತುಂಬಾ ಜನ ರಿಪೋರ್ಟರ್ಸ್ ಇರ್ತಾರೆ, ಹುಷಾರಾಗಿರು. ಚಿಂತೆ ಮಾಡಬೇಡಿ, ನಾನು ಸಿಕ್ಕಾಕೊಳ್ಳೋದಿಲ್ಲ. ಆಕ್ಚುಲಿ ಮೂವಿ ಸ್ಟಾರ್ ಪ್ರೈವೇಟ್ ಲೈಫ್ ನ ಸೀಕ್ರೆಟ್ ಆಗೇ ಇಡ್ಬೇಕಲ್ವಾ? ಅದೇನೇ ಇರ್ಲಿ, ನಾನ್ ಖಂಡಿತ ನಿಮ್ಗೆ ಟೆನ್ಷನ್ ಕೊಡಕ್ ಹೋಗಲ್ಲ. ಬೇಕಿದ್ರೆ ನಾನು ಇದನ್ನ ಪಬ್ಲಿಕ್ ಕೂಡ ಮಾಡಬಹುದು. ಅಲ್ಲ, ಏನಂದ್ರಿ ನೀವು? ನಾನೇನು ಹೇಳ್ತಿದ್ದೆ ಅಂದ್ರೆ ಇವತ್ತು ಪೂರ್ತಿ ದಿನ ಸೆಟ್ಟಲ್ಲೇ ಇರ್ತೀನಿ. ಇವರು ತಮ್ಮ ಸ್ಕೆಡ್ಯೂಲ್ ನನಗ್ ಹೇಳ್ತಿದಾರಾ? ಓಕೆ. ಏನಾದ್ರೂ ಬೇಕಿತ್ತ ನಿನಗೆ? ಆಕ್ಚುಲಿ ನಾನ್ ನಿಮ್ಮನ್ನ ಏನೋ ಕೇಳ್ಬೇಕಿತ್ತು. ಕೇಳು. ಮಿಸ್ಟರ್ ಡೆರೆಕ್, ಅವತ್ತು ನಮ್ ಮೊದಲನೇ ಭೇಟಿ ಆಗಿತ್ತಲ್ವಾ? ಆದ್ರೂ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಫಿಯೋನಾ, ನಾನು ಕ್ಯೂರಿಯಸ್ ಆಗಿದ್ದೀನಿ. ನೀನ್ ಹೇಗಿಷ್ಟು ಬೇಗ ಒಪ್ಕೊಂಡೆ ಅಂತ ಹೇಳು ನನಗೆ. ಯಾಕಂದ್ರೆ ನನಗ್ ನೀನು ತುಂಬಾನೇ ಇಷ್ಟ. ಹೇಳು. ಯಾಕಂದ್ರೆ ನನಗ್ ದುಡ್ಡಿನ ಅವಶ್ಯಕತೆ ಇತ್ತು. ಹಾ, ನನಗೆ ದುಡ್ಡು ಬೇಕು. ಮತ್ತೆ ನೀವ್ಯಾಕೆ ಬೇಗ ಮದ್ವೆ ಮಾಡ್ಕೊಂಡ್ರಿ? ಯಾಕಂದ್ರೆ ನೀ ನನ್ನ ಮಕ್ಕಳಿಗೆ ತಾಯಿ ಆಗ್ಬೇಕು ಅಂತ. ಅರ್ಥ ಆಯ್ತು. ಏನರ್ಥ ಮಾಡ್ಕೊಂಡೆ? ನಿಮ್ಗೆ ಮಕ್ಕಳು ಬೇಕು, ಮತ್ತೆ ನನ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಇಬ್ಬರಿಗೂ ಬೇಕಾಗಿರೋದು ಸಿಗುತ್ತೆ. ಆಯ್ತು, ಚಿಂತೆ ಇಲ್ಲ. ಇವತ್ತು ನನಗೆ ಮೀಟಿಂಗ್ ಇದೆ, ನೀನು ಊಟ ಮಾಡಿ ಮುಗಿಸು. ಸರ್, ನೀವು ತುಂಬಾ ವರ್ಷದಿಂದ ಮಿಸ್ ಫಿಯೋನನ್ನ ಇಷ್ಟಪಡ್ತಿದ್ದೀರಾ. ಮತ್ತೆ ನೀವು ಯಾಕೆ ಹೇಳಲಿಲ್ಲ? ನೀವು ಹೇಳಿದ್ರೆ ಸುಲಭ ಆಗಿರ್ತಿತ್ತು. ಈ ಪ್ರೀತಿ ಮುಚ್ಚಿಡುವಂತ ಡ್ರಾಮಾ ಯಾಕೆ? ಎಡಿಟರ್ ಇನ್ ಚೀಫ್ ಆಗ್ಬೇಕು ಅಂದ್ರೆ ಅದು ತುಂಬಾನೇ ಸುಲಭ. ಬರೀ ಡೆರಿಕ್ಗೆ ಒಂದ್ಸಲ ಹೇಳ್ಬೇಕು. ಆದ್ರೆ ನೆನ್ನೆ ವಿಷಯದಿಂದ ನಂಗೆ ಯಾಕೋ ತುಂಬಾ ಬೇಜಾರಾಗಿದೆ. ಎಲ್ಲ ತಪ್ಪು ಫಿಯೋನಾ ಬ್ರೌನ್ದೆ. ನೋಡ್ತಾ ಇರು, ನಾನು ಅವಳನ್ನ ನಿನ್ನ ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ನಾನ್ ನಿನ್ ಒಳ್ಳೆ ವಿಷಯಕ್ಕೆ ಕಾಯ್ತಾ ಇದ್ದೀನಿ. ಸರಿ ಫಿಯೋನಾ,
ನೀನ್ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಇದ್ಯಾ? ನಾನು ನಿನಗೆ ಎಷ್ಟು ಬಾರಿ ಕಾಲ್ ಮಾಡಿದೆ, ಯಾಕೆ ನೀನ್ ಪಿಕ್ ಮಾಡ್ಲಿಲ್ಲ? ನನಗನ್ಸುತ್ತೆ ನೀನು ಸ್ಯಾಂಡ್ರಾ ಬ್ರೌನ್ಗೆ ತೊಂದರೆ ಕೊಟ್ಟಿದ್ಯಾ. ಈಗ ಎಡಿಟರ್ ಫೋನ್ ಎತ್ತುತ್ತಾ ಇಲ್ಲ ನೀನು. ಕಾಲ್ ಇಗ್ನೋರ್ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ. ಅವಳು ಮೂವಿ ಸ್ಟಾರ್ನ ಹೆಂಡ್ತಿ. ಡೇರಿಕ್ ಒಂದೇ ಒಂದು ಕಾಲ್ ಇಂದ ನಮ್ಮ ಮ್ಯಾಗಜಿನ್ ನ ಬಂದ್ ಮಾಡಿಸ್ಬಿಡ್ತಾನೆ. ನೀನ್ ಅವನ ಎದುರಾಕೊಳ್ಳೋ ಧೈರ್ಯ ಹೇಗ್ ಮಾಡ್ದೆ? ನನಗೆ ಕಾಲ್ ಬಂದೇ ಇಲ್ಲ. ನಾನು ಇನ್ನೂ ಒಂದ್ಸಲ ನೋಡ್ತೀನಿ. ಇದು ನನ್ ಫೋನ್ ಅಲ್ಲ. ನೋಡು, ಈಗೇನ್ ಹೇಳ್ತೀಯಾ? ನೋಡಿದ್ಯಾ, ಕಾಲ್ ಹೋಗ್ತಾ ಇತ್ತು, ಅದ್ರಲ್ಲಿ ಯಾರು ಕೂಡ ಎತ್ತಾ ಇರ್ಲಿಲ್ಲ. ನಿನ್ ಫೋನ್ ಯಾಕೆ ರಿಂಗ್ ಆಗ್ತಿಲ್ಲ? ಓ, ಫೋನ್ ಎಕ್ಸ್ಚೇಂಜ್ ಆಗಿರ್ಬೇಕು. ಹಲೋ, ಇದು ಡೇರಿಕ್ ಶೇನ್ ಅವರ ಧ್ವನಿ. ಸಾರಿ ಜಾನು, ನಮ್ ಫೋನ್ ಎಕ್ಸ್ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ನೀನೀಗ ಏನ್ ಹೇಳ್ದೆ? ನನಗೆ ಅರ್ಥ ಆಗ್ತಿಲ್ಲ, ಇನ್ನೊಂದ್ಸತಿ ಹೇಳು. ಜಾನು, ಅದು ನಾನು ಹೇಳಿದ್ದು ನಮ್ಮ ಫೋನ್ ಎಕ್ಸ್ಚೇಂಜ್. ಹಾ, ಈಗ ಅರ್ಥ ಆಯ್ತು. ಸ್ವೀಟ್ ಹಾರ್ಟ್, ಇವ್ರು ಯಾಕೆ ರೊಮ್ಯಾಂಟಿಕ್ ಆಗ್ತಿದ್ದಾರೆ? ನೋಡಿದ್ರ, ನಿಜವಾಗ್ಲೂ ಎಕ್ಸ್ಚೇಂಜ್ ಆಗಿದೆ. ನನ್ನ ಹಸ್ಬೆಂಡ್ ವಾಯ್ಸ್ ಆ ಆಕ್ಟರ್ ಡೈರೆಕ್ಷನ್ ತರನೇ ಇರೋದು, ಅದಕ್ಕೆ ಮದ್ವೆ ಆಗಿರೋದು. ಎಂತ ವಿಷಯ, ಡೈರೆಕ್ಷನ್ ಮದ್ವೆ ಆಗ್ಬಿಟ್ಟಿದ್ದಾನೆ. ಮತ್ತೆ ನೀನ್ ಈಗ್ಲೂ ಕನ್ಸ್ ಕಾಣ್ತಿದ್ಯಾ? ನಿಂಗೆ ಇನ್ನೊಬ್ಬರ ವಿಷಯಕ್ಕೆ ಮೂಗ್ ತೋರ್ಸೋ ಅಭ್ಯಾಸ ಇದೆ. ನೀನು ಎಡಿಟರ್ ಇನ್ ಚೀಫ್. ನೋಡಿ, ಅವಳಿಗೆ ನಾಚಿಕೆನೇ ಇಲ್ಲ, ಈಗ್ಲೂ ಆಟಿಟ್ಯೂಡ್ ತೋರಿಸ್ತಿದ್ದಾಳೆ. ಸ್ಯಾಂಡರ್ ಬ್ರೌನ್ ನಿನ್ನಿಂದಾಗಿ ಇಂಟರ್ವ್ಯೂನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ನಮ್ಮ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಏನಿದೆ ಅದು ಖಾಲಿ ಇದೆ. ನಾನ್ ನಾಳೆವರೆಗೂ ಟೈಮ್ ಕೊಡ್ತಿದ್ದೀನಿ. ಮಿಸ್ ಸ್ಯಾಂಟ್ರಾಗೆ ಕ್ಷಮೆ ಕೇಳಿ ಈ ಜಾಗಕ್ಕೆ ಅವ್ರನ್ನ ಕರ್ಕೊಂಡ್ ಬಾ ಅಷ್ಟೇ. ಅವ್ರನ್ನ ಇಂಟರ್ವ್ಯೂಗೆ ಒಪ್ಸು, ಅಥವಾ ಇವತ್ತ ನಿನ್ನ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಡು. ಚೀಫ್, ನೀವ್ ಟೆನ್ಷನ್ ಮಾಡ್ಕೋಬಿಡಿ, ನಾನ್ ಜವಾಬ್ದಾರಿ ತಗೋ. ಹಾಗಿದ್ರೆ ಇನ್ನೂ ಒಂದಿನ ಟೈಮ್ ಕೊಡ್ತೀನಿ, ಹೋಗೋ. ಹಾ, ಬೇಗ ಮಿಸಸ್ ಸ್ಯಾಂಡ್ರಾ ಹತ್ರ ಕ್ಷಮೆ ಕೇಳು, ಇಲ್ಲಾಂದ್ರೆ ಥಿಂಗ್ಸ್ ತಗೊಂಡ್ ಹೋಗು. ಬಾಯ್ ಬಾಯ್. ಫಿಯೋನಾ, ನಂಗ್ ಅನ್ಸುತ್ತೆ ಎಡಿಟರ್ ತಮಾಷೆ ಮಾಡ್ತಿಲ್ಲ ಅಂತ. ಇವಾಗ ನೀನ್ ಏನ್ ಮಾಡ್ತೀಯಾ? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಡೋಂಟ್ ವರಿ. ನನ್ನ ಹತ್ರ ಒಂದು ಅದ್ಭುತವಾದ ಪ್ಲಾನ್ ಇದೆ. ಈಗ ನಾನು ಅದನ್ನ ಬಳಸ್ತೀನಿ. ನೀನ್ ಫ್ರೀ ಇದ್ರೆ ಫೋನ್ ಸ್ವ್ಯಾಪ್ ಮಾಡೋದಕ್ಕೆ ಬಾ. ನಾನು ಈಗ್ಲೇ ಬಂದೆ. ಜೇಸನ್. ಹಾ ಸರ್. ಸ್ವಲ್ಪ ಹೊತ್ತಲ್ಲಿ ಯಾರನ್ನೋ ಕರ್ಕೊಂಡ್ಬರ್ಬೇಕಾಗಿದೆ. ಯಾರನ್ನ ಸರ್? ನಿಮ್ ಮುಖ ನೋಡ್ತಾ ಇದ್ರೆ ನಿಮ್ ಹೆಂಡತಿ ಬಗ್ಗೆ ಮಾತಾಡ್ತಿದ್ದೀರಾ ಅನಿಸ್ತಾ ಇದೆ. ಕರೆಕ್ಟ್ ಆಗಿ ಹೇಳ್ದೆ. ಮ್ಯಾಮ್, ಐ ಆಮ್ ಸಾರಿ, ಬಟ್ ಒಂದು ಅರ್ಜೆಂಟ್ ಕೆಲಸ ಬಂದಿದೆ. ಲಾಂಜ್ ಅಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಮಿಸ್ಟರ್ ಡೇರಿಕ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ನೀವು ನಿಮ್ ಕೆಲಸ ಹಾ, ಮ್ಯಾಮ್. ಮಾಡಿಸಿ. ನಿಮ್ಗಂತೂ ನ್ಯಾಚುರಲ್ ಬ್ಯೂಟಿ ಇದೆ. ಫಿಯೋನಾ, ಕ್ಷಮೆ ಕೇಳಕ್ ಬಂದಿದ್ಯಾ? ಅಟ್ಲೀಸ್ಟ್ ನಿನ್ ಯೋಗ್ಯತೆ ಗೊತ್ತಾ? ಮಿಸ್ ಸ್ಯಾಂಡ್ರಾ ಒಂದ್ಸಲ ಹೇಳಿದ್ರೆ ನೀನ್ ಇಂಡಸ್ಟ್ರಿಯಿಂದಾನೇ ಮಾಯ ಆಗ್ತೀಯಾ. ಫಿಯೋನಾ, ನಾನ್ ನಿಂಗೆ ತುಂಬಾ ಟಾರ್ಚರ್ ಮಾಡಲ್ಲ. ಅವಾಗ ನಿಮ್ಮಮ್ಮ ಅವರೇ ಪ್ರಾಣ ಕಳ್ಕೊಂಡಿದ್ರು, ಆದ್ರೆ ನಮ್ಮಮ್ಮಂಗೆ ಎಷ್ಟೋ ವರ್ಷ ಅದನ್ನೇ ಹೇಳ್ತಾ ಇದ್ರು. ನಿನ್ಗನ್ಸಲ್ವಾ ಸತ್ತಿರೋ ನಿಮ್ಮಮ್ಮನ್ ಕಡೆಯಿಂದ ನಿನ್ ಕ್ಷಮೆ ಕೇಳ್ಬೇಕು ಅಂತ? ಅದಾದ್ಮೇಲೆ ನಾನು ಅದನ್ನ ಕ್ಷಮಿಸ್ತೀನಿ. ಗೀತಾ, ನಿಮ್ ತಾಯಿಯಿಂದ ಅನಿವಾರ್ಯತೆ ಬರ್ದೇ ಇದ್ರೆ ಹಾಗ್ ಮಾಡ್ತಿದ್ರಾ? ಅವರು ಬದುಕಿರ್ತಾ ಇದ್ರು, ಅರ್ಥ ಆಯ್ತಾ? ನಿಮ್ಮಮ್ಮ ಸತ್ ಹೋದ್ಮೇಲೆ ಅಪ್ಪ ನಮ್ಮಮ್ಮನ್ ಜೊತೆ ಮತ್ತೆ ಮದ್ವೆ ಆದ್ರು. ಎರಡನೇ ಹೆಂಡತಿ ಅಷ್ಟೇ. ನಿನಗ್ ಗೊತ್ತಿಲ್ಲ ಅನ್ಸುತ್ತೆ, ನಿನ್ ತಾಯಿ ನನ್ ತಾಯಿ ಸಮಾಧಿ ಮುಂದೆ ತಲೆ ತಗ್ಗಿಸ್ಬೇಕಿತ್ತು. ಸೊ ಮತ್ತೆ ಇದರಿಂದ ಏನಾಯ್ತು? ಇವತ್ ನಾನು ಬ್ರೌನ್ ಫ್ಯಾಮಿಲಿಯ ಮಗಳು, ಮತ್ತೆ ನೀನು ಏನು ಕೂಡ ಅಲ್ಲ. ಹೀಗೆ ನಾ ಕ್ಷಮೆ ಕೇಳೋದು? ನಾನ್ ಕ್ಷಮೆ ಕೇಳಕ್ ಬಂದಿದ್ದು ಅಂತ ಯಾರು ಹೇಳಿದ್ರು? ಮತ್ತೆ ನಿನ್ ಬೇರೆ ಏನ್ ಕೆಲ್ಸ ಇದೆ? ಇಲ್ಲಾಂದ್ರೆ ಸುಮ್ನೆ ಇಲ್ಲಿ ಫೋಟೋ ತೆಗ್ಯಕ್ ಬಂದ್ಯಾ? ನಿನ್ನ ಹತ್ರ ಮುಂಚೆಯಿಂದಾನೇ ಫೋಟೋ ವಿಡಿಯೋಸ್ ಇದೆಯಾ? ಹೇಳು. ಫಿಯೋನಾ, ನನಗೆ ನಿನ್ ಫೋನ್ ಚೆಕ್ ಮಾಡ್ಬೇಕು. ನಾನು ಫೋನ್ ಅಷ್ಟು ಸುಲಭವಾಗಿ ಕೊಡ್ತೀನಿ ಅನ್ಕೊಂಡ್ರ? ನಮ್ ಮಿಸ್ ಸ್ಯಾಂಡ್ರಾ ಸೂಪರ್ ಸ್ಟಾರ್ ನ ಹೆಂಡತಿ, ಅದಕ್ಕೆ ಅವ್ರು ಚೆಕ್ ಮಾಡಬಹುದು. ಯಾಕೆ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಭಯನಾ? ಏನ್ ಬಚ್ಚಿಡ್ತಿದ್ಯಾ? ಯಾವ್ದೇ ಸೂಪರ್ ಸ್ಟಾರ್ ಬಂದ್ರೂ ಕೂಡ ನನ್ ಪರ್ಸನಲ್ ಲೈಫ್ ಮೂಗ್ ತೋರ್ಸೋದಕ್ಕೆ ಹಕ್ಕಿಲ್ಲ. ನೀನ್ ಭಯ ಪಡ್ತಿದ್ಯಾ ಅಂದ್ರೆ ನಿನ್ನ ಹತ್ರ ಏನೋ ಇದೆ. ಏನ್ ಮಾಡ್ತಿದ್ಯಾ? ನನ್ ಫೋನ್ ವಾಪಸ್ ಕೊಡು. ನನಗನ್ಸುತ್ತೆ ಈ ಫೋನ್ ಇವಳ ಹಸ್ಬೆಂಡ್ದು ಅಂತ. ಮಿಸ್ ಸ್ಯಾಂಡ್ರಾ, ಇವ್ರ ಹಸ್ಬೆಂಡ್ ಹೇಗಿದ್ದಾರೆ ಅಂತ ನಿಮಗ್ ಗೊತ್ತಾಗೋದ್ ಬೇಡ್ವಾ? ಸರಿ, ಮತ್ತೆ ಇವತ್ತಿದು ಗೊತ್ತಾಗ್ಬಿಡತ್ತೆ ಇವಳ ಹಸ್ಬೆಂಡ್ ಯಾರು ಅಂತ. ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಯಾಕೆ ಭಯ ನಿಂಗೆ? ಗಿಲ್ಟಿ ಫೀಲಾ? ಇದೆಲ್ಲ ಏನು? ನನ್ ಫೋನ್ ಕೊಡಿಲಿ. ಇದೇನಿದು? ಡೈರೆಕ್ಟ್ ಫೋನಲ್ಲಿ ಬರೀ ನನ್ ಫೋಟೋಸೇ ಯಾಕೆ ತುಂಬಿದೆ? ಫಿಯೋನಾ, ನೀನ್ ಇಷ್ಟೊಂದ್ ಸೆಲ್ಫ್ ಅಬ್ಸೆಸ್ಡ್ ಯಾಕೆ? ನಿಮ್ಗಳಿಗೆ ಗೊತ್ತಾ, ನೀವ್ ಮಾಡಿದ ಕೆಲ್ಸಕ್ಕೆ ನನ್ ಕೇಸ್ ಹಾಕ್ಬೋದು. ಇಲ್ಲಿ ಯಾರಾದ್ರೂ ಏನಾದ್ರೂ ನೋಡಿದ್ರಾ? ನಾನಂತೂ ಏನು ನೋಡ್ಲಿಲ್ಲ. ಶೂಟಿಂಗ್ ಗೆ ನಮ್ ಸೆಟ್ ಕ್ಲೋಸ್ ಆಗಿದೆ. ಯಾವ್ದೇ ಅನ್ಆಥರೈಸ್ಡ್ ವ್ಯಕ್ತಿ ಇಲ್ಲಿ ಒಳಗ್ ಬರಕ್ಕಾಗಲ್ಲ. ಇವಳು ಸುಮ್ನೆ ಬಂದಿರ್ಬೋದು ಫೋಟೋಸ್ ತೆಗಿಯಕ್ಕೆ, ಮತ್ತೆ ನಾನು ಹಿಡಿದ್ಬಿಟ್ಟೆ. ನಿನ್ ಪ್ಲಾನ್ ಎಲ್ಲ ಹಾಳಾಯ್ತು. ಹೊರಟೋಗು.
ಕಣ್ ತೆಗ್ದು ಸರಿಯಾಗಿ ನೋಡ್ಕೊಳ್ಳಿ, ನಾನು ಪಾಸ್ ತಗೊಂಡ್ ಬಂದಿದ್ದೀನಿ. ಈ ಪಾಸ್ ನಿನ್ಗೆಲ್ ಸಿಕ್ತು? ಈ ಸೆಟ್ ಏನು ನಿಮ್ ತಂದೆ ಹಾಕ್ಸಿರೋದಾ? ನಾನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆದ್ರೆ ನಮ್ ಸ್ಟಾರ್ ಹೆಂಡತಿ ಮಾಡ್ಬೋದು. ಹಾ, ಈ ಶೋನ ಎಲಾಂಗ್ ಎಂಟರ್ಟೈನ್ಮೆಂಟ್ ಫಂಡ್ ಮಾಡೋದು. ನನ್ ಹಸ್ಬೆಂಡ್ ಡೈರೆಕ್ಷನ್ ಎಲಾಂಗ್ ಗ್ರೂಪ್ ನ ಪ್ರೆಸಿಡೆಂಟ್. ಅವನ್ ಒಂದ್ ಸನ್ನೆಯಿಂದ ನಿನ್ನ ಇಲ್ಲಿಂದ ಓಡಿಸ್ಬಿಡ್ತಾನೆ, ತಿಳಿತಾ? ನಿನ್ನ ಹಸ್ಬೆಂಡ ಸ್ಯಾಂಡ್ರಾ ಜನರಿಗೆ ಮೋಸ ಮಾಡೋ ಅಭ್ಯಾಸ ಆಗಿದ್ಯಾ? ಇಲ್ಲಿ ಹೆದರ್ತಿರೋದು ನೀನು. ನಕಲಿ ಪಾಸ್ ತಗೊಂಡ್ ಬಂದು ನಮ್ಮನ್ನ ಗೋಬೆ ಮಾಡ್ತೀಯಾ? ಇಲ್ಲಿ ಬರೋದಕ್ಕೆ ನಿನ್ಗೆ ಯಾವ್ದೇ ಅಧಿಕಾರ ಇಲ್ಲ, ಹೊರಟೋಗಿಲಿಂದ. ತಲೆ ಕೆಟ್ಟಿದ್ಯಾ ಸ್ಯಾಂಡ್ರಾ? ಒರಿಜಿನಲ್ ಅಲ್ವಾ ಅಂತ ನಿನ್ ಗೊತ್ತಾಗಲ್ವಾ? ಮಿಸ್ ಸ್ಯಾಂಡ್ರಾ, ಇವಳ ಜೊತೆ ಟೈಮ್ ವೇಸ್ಟ್ ಮಾಡ್ಬೇಡಿ. ನಾನೀಗ ಗಾರ್ಡ್ಸ್ ನ ಕರಿತೀನಿ, ನೀನ್ ಏನ್ ಮಾಡ್ತಾ ಇವ್ಳ್ನ ಇದೀಯಾ? ಇಲ್ಲಿಂದ ಓಡಿಸ್ತೀನಿ. ಎಕ್ಸ್ಟ್ರಾಸ್ ಎಲ್ಲಿದ್ದೀರಾ? ಬೇಗ ಸೀನಿಗೆ ಬನ್ನಿ. ಇವ್ರಿಗೆ ನನ್ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾಗ್ಬಾರ್ದು. ಅಯ್ಯೋ ಬಂದೆ. ನೀನ್ ಎಕ್ಸ್ಟ್ರಾ ಆಗಕ್ಕೆ ಬಂದಿದ್ಯಾ? ಸ್ವಲ್ಪ ಸುಮ್ನಿರ್ತೀಯಾ? ಮಿಸ್ ಸ್ಯಾಂಡ್ರಾ, ಇವಳು ನಮ್ಗೆ ಮೋಸ ಮಾಡ್ತಿದ್ದಾಳೆ. ಇವಳೇ ಎಕ್ಸ್ಟ್ರಾ ಆಗಿದ್ದೀನಿ ಅಂತ ಹೇಳ್ತಿರೋವಾಗ ನಾನು ಇವಳ ಜೊತೆ ಸೀನ್ ಮಾಡ್ತೀನಿ. ಫಿಯೋನಾ ಎಲ್ಲಿ? ನಾನು ಹೋಗಿ ನೋಡ್ತೀನಿ. ಮಿಸ್ಟರ್ ಡೈರೆಕ್ಟ್, ಅಲ್ಲಿರೋರು ಹೇಳಿದ್ರು ಅವರು ಎಕ್ಸ್ಟ್ರಾ ಆಗೋಕ್ ಹೋಗಿದ್ದಾರೆ ಅಂತ. ಎಕ್ಸ್ಟ್ರಾ? ನಡಿ ಹೋಗಿ ನೋಡೋಣ. ಇವತ್ ನೀವು ವೇಟರ್ಸ್ ನ ರೋಲ್ ನ ಮಾಡ್ತೀರಾ. ಇವತ್ತಿನ ಸೀನ್ ಏನಂದ್ರೆ ನಿಮ್ಮ ಬಾಸ್ ಇವತ್ತು ಹೋಟೆಲ್ ನ ಇನ್ಸ್ಪೆಕ್ಷನ್ ಬರ್ತಾರೆ, ಮತ್ತೆ ನಿಮ್ಗೆ ಬೈತಾರೆ. ನಿಮ್ದು ಯಾವ್ದು ಡೈಲಾಗ್ ಇಲ್ಲ ಇವತ್ತು, ಕೇವಲ ತಲೆ ತಗಸ್ಕೊಂಡು ನಿಂತಿರ್ಬೇಕು. ಗೊತ್ತಾಯ್ತಾ? ನೀನು ನಿನ್ ಭಾವನೆ ಮೇಲೆ ಗಮನ ಇರ್ಲಿ, ಅರ್ಥ ಆಯ್ತಾ? ಅರ್ಥ ಆಯ್ತು. ಸರಿ, ಎಲ್ರೂ ತಯಾರಾಗಿ. ಎಂಥ ದುರಾದೃಷ್ಟ, ಇಲ್ಲಿ ತಪ್ಪಿಸ್ಕೊಳಕ್ ಬಂದೆ, ಸುಮ್ನೆ ಸಿಕ್ಕಾಕೊಂಡೆ. ಡೈರೆಕ್ಟರ್, ಶುರು ಮಾಡೋಣವಾ? ಹಾ, ಶುರು ಮಾಡಿ. ನನ್ಗೆ ಯಾವ್ದೇ ತಪ್ಪು ಇಷ್ಟ ಆಗೋದಿಲ್ಲ. ನೀವು ಏನಾದ್ರೂ ತಪ್ಪು ಮಾಡಿದ್ರೆ ನಾನಂತೂ ನಿಮ್ಮನ್ನ ಬಿಡೋದಿಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನ ಇಲ್ಲಿಂದ ತೆಗೆದ್ ಬಿಡ್ತೀವಿ ಅಥವಾ ಸ್ಯಾಂಡ್ರಾ, ಏನ್ ಮಾಡ್ತಾ ಇದ್ಯಾ? ಡೈರೆಕ್ಟರ್, ನನ್ನ ಕ್ಷಮಿಸ್ಬಿಡಿ. ನನಗನ್ಸುತ್ತೆ ಎಲ್ರಿಗೂ ಒಂದು ಕಪಾಳ ಮೋಕ್ಷ ಬೇಕು ಅಂತ. ನನಗನ್ಸುತ್ತೆ ಹೋದ್ಸಲ ಕೊಟ್ಟಿದ್ದು ಅಷ್ಟು ಎಫೆಕ್ಟ್ ಇಲ್ಲ ಅಂತ. ಡೈರೆಕ್ಟರ್, ಇನ್ನೊಂದ್ ಟೇಕ್ ತಗೊಳ್ಳಿ. ಲೀಡ್ ಫೀಮೇಲ್ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಿಲ್ಲ. ನಿಜನಾ? ನನ್ಗಂತೂ ತುಂಬಾ ಬೋಲ್ಡ್ ಅನ್ಸುತ್ತೆ. ಡೈರೆಕ್ಟರ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಮಿಸ್ ಸ್ಯಾಂಡ್ರಾ ಡೆರಿಕ್ ಅವರ ವೈಫ್. ಅವ್ರು ಹೇಳೋದೆಲ್ಲ ಸರಿಯಾಗೇ ಇರತ್ತೆ. ಅಯ್ಯೋ, ನೀವು ಮಿಸ್ಸಸ್ ಶೆನ್ನಾ? ನಿನ್ನೊಳಗೆ ಇಟ್ಕೋ, ನಾವಿದನ್ನ ಪಬ್ಲಿಕ್ ಮಾಡಿಲ್ಲ. ನಾಟಕ ಆಡೋ ಅಭ್ಯಾಸ ಇವಳಿಗೆ. ಇವಳನ್ನ ಎಕ್ಸ್ಪೋಸ್ ಮಾಡ್ಲೇಬೇಕು. ಡೈರೆಕ್ಟರ್ ಸರ್, ಈ ಮೇಡಮ್ ಇದರಲ್ಲಿ ಬರೀ ಲೀಡ್ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಅವರು ಒಬ್ಬ ಇನ್ವೆಸ್ಟರ್ ಕೂಡ. ಅವ್ರನ್ನ ಇಗ್ನೋರ್ ಮಾಡಕ್ಕಾಗಲ್ಲ. ಅವ್ರೇನ್ ಹೇಳ್ತಾ ಇದಾರೋ ಹಾಗೆ ಆಗ್ಲಿ. ಫಿಯೋನಾ, ನೋಡ್ದ್ಯಾ? ಆಗ್ಲೂ ನಿಮ್ಮ ಮನ್ನಮ್ಮಮ್ಮನ್ ಮುಂದೆ ಬಾಗಿದ್ರು, ಮತ್ತೆ ಇವತ್ತು ನೀನು ನನ್ ಮುಂದೆ ಬಾಗ್ಬೇಕಾಗತ್ತೆ. ನನ್ ಯಾವಾಗ ಬೇಕೋ ನಿನ್ನನ್ ಹಾಳ್ ಮಾಡಬಹುದು. ಈಗ್ಲೂ ನೀನು ಕ್ಷಮೆ ಕೇಳೋದಿಲ್ವಾ? ನಿಮಗೆ ಅದರ ಯೋಗ್ಯತೆ ಇಲ್ಲ. ಡೈರೆಕ್ಟರ್, ನಾನ್ ರೆಡಿ ಇದ್ದೀನಿ. ಸರಿ, ಇವಾಗ ಶುರು ಮಾಡೋಣ. ನೀನು ಒಬ್ಬ ಕೆಲಸದವಳು ಬಿಟ್ರೆ ಬೇರೆ ಏನೂ ಅಲ್ಲ. ನಿನ್ ಯೋಗ್ಯತೆ ಏನು ಅಂತ ತಿಳ್ಕೊ. ಒಳ್ಳೆಯವಳಾಗಿ ನಿನ್ ಕೆಲ್ಸ ಮಾಡು. ಇಲ್ಲ ಅಂದ್ರೆ ನಾನು ನಿನ್ಗೇನ್ ಮಾಡ್ತೀನಿ ಅಂದ್ರೆ ನೀನ್ ಯಾವತ್ತೂ ಮರೆಯಕ್ ಆಗೋದಿಲ್ಲ. ಏನ್ ಯೋಗ್ಯತೆ ಇದೆ ನಿಂಗೆ? ನಾವೆಲ್ಲ ಮನುಷ್ಯರು. ದಾಹ ಆದಾಗ ನೀರ್ ಕುಡಿತೀವಿ, ಹಸುವಾದಾಗ ತಿಂತೀವಿ. ಯಾರು ಮೇಲಿಂದ ಬಂದಿಲ್ಲ. ಒಂದ್ ಅರ್ಥ ಮಾಡ್ಕೋ, ಈ ಜಗತ್ತಲ್ಲಿ ಬೇರೆ ಬೇರೆ ರೋಲ್ಸ್ ಇದೆ, ಅದನ್ ಜನ ನಿಭಾಯಿಸ್ತಿದ್ದಾರೆ. ಓ, ನನಗಿದೇ ಬೇಕಾಗಿದ್ದು. ನಿನ್ಗೆ ಇಂಪ್ರೂವೈಸ್ ಮಾಡೋ ಪರ್ಮಿಷನ್ ಯಾರು ಕೊಟ್ರು? ಇಂಪ್ರೂವೈಸ್ ಮಾಡಬಾರ್ದು ಅಂತ ನಿನಗ್ ಗೊತ್ತಿದ್ಯಾ? ನೀನು? ಅವಳು ಡೆರಿಕ್ ಅವ್ರ ವೈಫ್, ಅವಳು ಇಂಪ್ರೂವೈಸೇಷನ್ ಮಾಡ್ಬೋದು. ನೀನ್ ಅವಳ ಸಮಾನ ಹೇಗಿರಕ್ಕಾಗುತ್ತೆ? ನಾನ್ ಇವಳ ಜೊತೆ ಕೆಲ್ಸ ಮಾಡೋದಿಲ್ಲ. ಬಿಡು ನನ್ನ. ನಿನ್ಗೇನ್ ಅನ್ಸುತ್ತೆ? ಯಾವಾಗ ಬೇಕೋ ಬರ್ಬೋದು, ಯಾವಾಗ ಬೇಕೋ ಹೋಗ್ಬೋದಾ? ನೀವಿಬ್ರು ಇಲ್ಲಿ ಕೇಳಿಸ್ಕೊಳ್ಳಿ, ಇವಳನ್ನ ಹಿಡ್ಕೊಳ್ಳಿ. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.